ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ಡೈಲಿ ವ್ಲಾಗ್ ಅಂತ ಅಂದರೆ ಪಾಪದ ಫುಡ್ ರೋಟೀನ್ ತೋರಿಸ್ತಾ ಇದ್ದೀನಿ. ಡೈಲಿ ರಾಗಿ ಸರಿ ತಿನ್ನಿಸ್ತಾ ಇದ್ದೆ ಅಲ್ವಾ. ಇವಾಗ ಸ್ವಲ್ಪ ಇತ್ತೀಚೆಗೆ ನಾನು ಯೂಟ್ಯೂಬು ಪ್ರಾಬ್ಲಮ್ ಆಗಿರೋದ್ರಿಂದ ಫುಡ್ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಯಾವ ರೀತಿಯಾಗಿ ಫುಡ್ಡನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಆ ಫುಲ್ಲು ರೆಸಿಪಿ ತೋರಿಸ್ತೀನಿ. ಪಾಪು ಫುಡ್ಡು ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟೊಂದು ಜನ ಕಾಯ್ಕೊಂಡಿದ್ರಿ. ಡೈಲಿ ಕಮೆಂಟಲ್ಲಿ ಅದೇ ಬರ್ತಾ ಇತ್ತು, ಬೇರೆ ಯಾವುದು ಬರ್ತಾ ಇಲ್ಲ. ನಮ್ಮ ಡೋರಾ ಹಾಯ್ ಮಾಡ್ತಾಳೆ. ಡೋರಾ ಹಾಯ್ ಮಾಡಮ್ಮ. ಹಾಯ್ ಡೋರಾ ನೋಡಿ, ಸ್ನಾನ ಮಾಡ್ಕೊಂಡು ಹೆಂಗೆ ರೆಡಿ ಆಗಿದ್ದಾಳೆ, ಕ್ಯೂಟಾಗಿ ರೆಡಿ ಆಗಿದ್ದಾಳೆ. ಬ್ಲ್ಯಾಕ್ ಡ್ರೆಸ್ಸು ಸ್ವಲ್ಪ ಎದ್ದಿ ಚೆನ್ನಾಗಿ ಕಾಣುತ್ತೆ. ಫುಲ್ಲು ವೈಟ್ ಇದ್ದಾಳಲ್ವಾ, ಅದಕ್ಕೆ ಬ್ಲ್ಯಾಕ್ ಡ್ರೆಸ್ ಎದ್ದಿ ಚೆನ್ನಾಗಿ ಕಾಣುತ್ತೆ. ಹಾಯ್ ಫ್ರೆಂಡ್ಸ್, ಇಲ್ಲಿ ಡೋರಾ ಇಲ್ಲಿ ಹಾಯ್ ಹಾಯ್ ಮಾಡು. ಇವಾಗಂತೂ ಅವ್ವ ಅಪ್ಪ ಅಂತ ಜಾಸ್ತಿ ಕರಿತಾಳೆ. ನನ್ನೇ ಅಮ್ಮ ಅಂತ ಜಾಸ್ತಿ ಕರೆಯೋದಿಲ್ಲ. ಕೇಳ್ದಾಗ ಒಂದ್ಸರಿ ಅಮ್ಮ ಅನ್ನಮ್ಮ ಅಂದರೆ ಹೇಳಲ್ಲ. ಚಿನಿ ಅಮ್ಮ ಹೇಳಲ್ಲ. ಯಾವ ಟೈಮಲ್ಲಿ ತಿನ್ನಿಸ್ತೀನಿ ಅಂತ ಇವಾಗಲೇ ಹೇಳ್ಬಿಡ್ತೀನಿ. ನಾನು ಬಂದು ಒಂದು 12 ಗಂಟೆ ಹಂಗೆ ತಿನ್ನಿಸ್ತೀನಿ ಫ್ರೆಂಡ್ಸ್. 11 ಗಂಟೆಯಿಂದ 12 ಗಂಟೆ ಹಂಗೆ ತಿನ್ನಿಸ್ತೀನಿ. ಅವಳು ಎದ್ದೋಳೋದೇ 9 ಗಂಟೆ ಹಂಗೆ, 9-9:30 ಎದ್ದೋಳ್ತಾಳೆ. ತಕ್ಷಣ ಎದ್ದಿದ ತಕ್ಷಣ ತಿನ್ನಿಸೋದಿಲ್ಲ. ಫೀಡಿಂಗ್ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಬಿಡ್ತೀನಿ. 11 ಗಂಟೆಯಿಂದ 12 ಗಂಟೆ ಒಳಗಡೆ ನಾನು ತಿನ್ನಿಸ್ತೀನಿ. ಡೈಲಿ ಒಂದೊಂದು ಫುಡ್ಡು ನಾನು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀನಿ, ಯಾವ ರೀತಿಯಾಗಿ ಅಂತ ಇನ್ನು ಮುಂದೆಲ್ಲೂ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಡೋರನ್ನ ಬಿಟ್ಟು ಬಂದೆ, ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಅಂತ ನಿಮ್ಮ ಜೊತೆ ಇನ್ನೊಂದು ತುಂಬ ಖುಷಿಯಾದ ವಿಚಾರ ಹಂಚ್ಕೋಬೇಕು. ಅದಕ್ಕೋಸ್ಕರನೇ ಎಲ್ಲ ವಿಷಯನೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದೊಂದು 2-3 ದಿವಸದಿಂದಲೂ ಸಹಿತ ನನಗೆ ಕಾಡ್ತಾ ಇದೆ, ಹಂಚ್ಕೋಬೇಕು ಅಂತ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇನಪ್ಪ ಅಂತ ಅಂದರೆ ನಾನು ಸಹಿತ ಸ್ಪೋಕನ್ ಇಂಗ್ಲೀಷಿಗೆ ಜಾಯ್ನ್ ಆಗಿದ್ದೀನಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾ ಇದೆ ಜಾಯ್ನ್ ಆಗಿರೋದು. ಆಲ್ರೆಡಿ ಫೀಸ್ ಎಲ್ಲ ಫುಲ್ಲು ಅಮೌಂಟು ಕ್ಲಿಯರ್ ಮಾಡಿ ಅವ್ರ ಜೊತೆ ಎಲ್ಲ ಫೋನ್ ಕಾಲಲ್ಲಿ ತುಂಬ ಚೆನ್ನಾಗಿ ಮಾತಾಡಿ, ನಾಳೆ ಫಸ್ಟ್ ಕ್ಲಾಸ್ ಇದೆ. ಯಾವ ರೀತಿಯಾಗಿ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ. ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ಯೂಟ್ಯೂಬ್ ಕಡೆಯಿಂದ ಹಾಗೆ ನೋಡ್ತಾ ಇದ್ದೆ. ಅನ್ನೋರು ಅವರು ಸಹಿತ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿದ್ರಂತೆ. ನಾನು ಅವ್ರು ನೋಡ್ಕೊಂಡು, ಅವ್ರು ಮುಂಚೆಯಲ್ಲೇ ಜಾಯ್ನ್ ಆಗಿದ್ದಾರೆ ಇಂಗ್ಲೀಷ್ ಕಲಿಯೋದಕ್ಕೆ. ನಾನು ಇವಾಗ ನೋಡ್ತಾ ಇದ್ದೆ ಅಲ್ವಾ, ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಸ್ಪೋಕನ್ ಇಂಗ್ಲೀಷಿಗೆ ನಾನು ಜಾಯ್ನ್ ಆಗಿದ್ದೀನಿ ಅಂತ ಅವರು ಸಹಿತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರ. ಫೋನು ಮಾಡಬೇಕೋ ಬೇಡವಾ ಅಂತ ನಾನು ಕನ್ಫ್ಯೂಸಲ್ಲಿ. ನನಗೆ ತುಂಬ ಆಸೆ ಇದೆ ಇಂಗ್ಲೀಷ್ ಕಲಿಬೇಕು ಅಂತ. ಆದರೆ ಹೇಗೆ ಮಾಡ್ತಾರೆ ಏನೋ ಅಂತ ಸ್ವಲ್ಪ ನನಗೆ ಭಯ. ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು ನನ್ನ, ಹಂಗಾದ್ರೆ ಚೆನ್ನಾಗಿ ಸ್ವಲ್ಪ ಬೇಗ ಕಲ್ತ್ಕೊಂಡ್ಬಿಡ್ತೀನಿ. ಹಂಗಾದ್ರೆ ಸ್ವಲ್ಪ ಬೇಗ ಕಲಿಯೋದಕ್ಕೂ ಸಹಿತ ಈಸಿ ಆಗುತ್ತೆ ಅಂತ ನಾನು ಕನ್ಫ್ಯೂಸಿಂದ ನಾನು ಫೋನ್ ಮಾಡಿದೆ. ಅವ್ರ ನೇಮ್ ಬಂದು ಚಂದನಾಸ್ ಇಂಗ್ಲೀಷ್ ಅಕಾಡೆಮಿಗೆ ನಾನು ಜಾಯ್ನ್ ಆಗಿರೋದು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಎಷ್ಟು ಸ್ವೀಟಾಗಿ ಮಾತಾಡಿದ್ರು ಅಂದರೆ ತುಂಬ ಖುಷಿ ಆಯಿತು ನನಗಂತೂ. ಮಾತಾಡಿದ ತಕ್ಷಣ ಹೌದಾ ಹಿಂಗೆ ಹೌದು ಬನ್ನಿ, ಏನು ತೊಂದರೆ ತಗೋಬೇಡಿ, ಏನು ಭಯ ಬೀಳಬೇಡಿ, ಇಂಗ್ಲೀಷ್ ಇನ್ನೂ ಒಂದು ಸ್ವಲ್ಪ ಕಲಿಯೋದಕ್ಕೆ ಈಸಿ ಮಾಡಿಕೊಡ್ತೀನಿ, ಏನೂ ತೊಂದರೆ ತಗೋಬೇಡಿ ಅಂತ ಅವರು ಸ್ವಲ್ಪ ಕ್ಯೂಟಾಗಿ ಮಾತಾಡಿದರು. ಒಬ್ಬೊಬ್ಬರು ಫುಲ್ ಇಂಗ್ಲೀಷಲ್ಲೇ ಮಾತಾಡ್ಕೊಂಡ್ಬಿಡ್ತಾರೆ ಸ್ಟಾರ್ಟಿಂಗಲ್ಲೇ. ಅವ್ರು ಹಂಗಲ್ಲ, ಕನ್ನಡದಲ್ಲೂ ಮಾತಾಡ್ತಾರೆ, ಇಂಗ್ಲೀಷಲ್ಲೂ ಮಾತಾಡ್ತಾರೆ. ಅದೊಂದೇ ಖುಷಿ ಆಗ್ತಾ ಇರೋದು. ನಾನು ಎಂತಕ್ಕಪ್ಪ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಂತ ಮೇನ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಆಯಿತಾ. ಕ್ಲಾಸಿಗೆ ನಾಳೆ ಜಾಯ್ನ್ ಆಗ್ತೀನಿ. ನಾಳೆ ಕ್ಲಾಸ್ ಯಾವ ರೀತಿಯಾಗಿರುತ್ತೆ ಅಂತ ನಾನು ಆನ್ಲೈನ್ ಕ್ಲಾಸಸ್ ಇರುತ್ತೆ, ನಮ್ಮ ಫ್ರೀ ಇದ್ದಾಗ ನಾವು ಮಾಡ್ಕೋಬೋದು. ಎಂತಕ್ಕಪ್ಪ ನಾನು ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಂತ ಅಂದರೆ, ನನ್ನ ಫಸ್ಟ್ನೇ ಮಗಳಿದೆಯಲ್ವಾ, ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಅದು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿರ್ತೀನಿ ಅಂತ ಅಂದರೆ ನಮಗೆ ಇಂಗ್ಲೀಷ್ ಬರಲೇಬೇಕಾಗುತ್ತೆ. ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಮತ್ತು ಅವ್ರ ಫೋನಲ್ಲಿ ಅವಾಗವಾಗ ಮಾತಾಡ್ತಾ ಇರ್ತಾರೆ. ಇಲ್ಲ ಅಂತಂದರೆ ಪಾಪಗೆ ಏನಾದ್ರು ಹುಷಾರಿಲ್ದಾಗ ಫೋನ್ ಮಾಡಿ ಕಟ್ತಾ ಇರ್ತಾರೆ. ಇಲ್ಲ ಅಂತಂದರೆ ಏನಾದ್ರು ಒಂದು ಮೀಟಿಂಗ್ ಇರೋದಾಗಿರ್ಬೋದು, ಮೀಟಿಂಗ್ ಹೋದಾಗಲೂ ಸಹಿತ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ. ನಮಗೆ ಅರ್ಧಂಬರ್ಧ ಅರ್ಥ ಆದರೆ ಮಕ್ಕಳಿಗೆ ಕಲಿಸೋದಕ್ಕೂ ಸಹಿತ ಆಗೋದಿಲ್ಲ. ಅದಕ್ಕೆ ಇಂಗ್ಲೀಷ್ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ಅಮೌಂಟ್ ಎಲ್ಲ ಕಟ್ಟಿದ್ದೀನಿ. ನಾಳೆ ಜಾಯಿನ್ ಆಗ್ತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಈ ಸ್ಪೋಕನ್ ಇಂಗ್ಲೀಷ್ ಕಲಿಯೋದ್ರಿಂದ ನನಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನಪ್ಪ ಅಂತಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಯೂಟ್ಯೂಬ್ಗಂತೂ ಮೇನ್ ಇಂಗ್ಲೀಷ್ ಬರಲೇಬೇಕಾಗುತ್ತೆ. ನಮಗೆ ಎಡಿಟಿಂಗ್ಸ್ ಆಗಿರ್ಬೋದು, ಅವ್ರು ಏನೆಲ್ಲ ಮೆಸೇಜ್ ಕಳಿಸ್ತಾರೆ ನೋಡಿ, ಅದೆಲ್ಲ ಯಾವ್ದು ಕ್ಲಿಕ್ ಮಾಡಬೇಕು ಯಾವುದು ಅಂತ ಗೊತ್ತಾಗ್ತಿರೋದಿಲ್ಲ. ಒಂದೊಂದ್ಸರಿ ಒಬ್ಬೊಬ್ಬರು ಡಿಲೀಟೇ ಮಾಡಿಬಿಡ್ತಾರೆ. ನಾನು ಒಂದ್ಸರಿ ತುಂಬ ಏನೇನೋ ಮಾಡಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ಲೇ ಹಾಳಾಗಿಬಿಟ್ಟಿತ್ತು ಒಂದು 6 ತಿಂಗಳ ಹಿಂದೆ. ಅದಕ್ಕೆ ಫುಲ್ ಇಂಗ್ಲೀಷ್ ಕಲ್ತ್ರೇ ಆಗೋದು ಅಲ್ವಾ, ಬರೀ ಕನ್ನಡದಲ್ಲೂ ಸಹಿತ ಕಲಿಯೋದಕ್ಕಾಗೋದಿಲ್ಲ. ನಾವು ಯೂಟ್ಯೂಬರ್ಗೆ ಹೇಳೋದಕ್ಕಾಗೋದಿಲ್ಲ ಕನ್ನಡದಲ್ಲಿ ಕಲಿಸಿ ಅಂತ. ಅದಕ್ಕೆ ನಾನು ಇಂಗ್ಲೀಷಲ್ಲಿ ಕಳಿಸ್ತಾರಲ್ವಾ, ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಇಂಗ್ಲೀಷಲ್ಲಿ ಬರುತ್ತೆ ಅಲ್ವಾ, ಹೇಗಿದ್ರು ಹೆಲ್ಪ್ಫುಲ್ ಆಗುತ್ತೆ ಅಂತ. ಏನೇ ಇದ್ರೂ ಸಹಿತ ನಾನೇ ಎಡಿಟಿಂಗ್ ಮಾಡ್ಕೋಬೋದು. ಏನೇ ಪ್ರಾಬ್ಲಮ್ ಬಂದರೂ ಸಹಿತ ನಾನು ಒಬ್ಬಳೇ ಸಾಲ್ವ್ ಮಾಡ್ಕೋಬೋದು ಇಂಗ್ಲೀಷ್ ಬಂದರೆ. ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಫ್ರೆಂಡ್ಸ್. ನನಗೆ ಯಾವಾಗ ಫ್ರೀ ಇರುತ್ತೆ ನೋಡಿ ಆನ್ಲೈನ್ ಕ್ಲಾಸ್ ಅವರು ಸಹಿತ ಮಾಡ್ತಾ ಹೋಗ್ತಾರೆ.
ಭಾಳ ಖುಷಿ ಆಗ್ತಾಯಿದೆ. ಇದೊಂದೇ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಸ್ವೀಟಾಗಿ ಮಾತಾಡಿದ್ರು, ಅದೊಂದೇ ಖುಷಿ ಆಗ್ತಾಯಿದೆ. ಎಲ್ಲೆಲ್ಲ ಎಂತೆಂತಕ್ಕೋ ಖರ್ಚು ಮಾಡ್ತೀವಿ, ನಮ್ಮ ವಿದ್ಯೆಗೋಸ್ಕರ ಖರ್ಚು ಮಾಡೋದಕ್ಕೆ ಏನೂ ಆಗಲ್ಲ ಅಂತ ಅನ್ನಿಸ್ತು. ನಮ್ಮ ವಿದ್ಯೆಗೋಸ್ಕರ ನಾವು ಖರ್ಚು ಮಾಡಿದರೆ ಏನಾಗೋದಿಲ್ಲ ಅಲ್ವಾ. ವಿದ್ಯೆ ಕಲಿತ್ರೆ ಎಲ್ಲೂ ಹೋಗೋದಿಲ್ಲ, ಸಾಯೋವರೆಗೂ ನಾವು ತುಂಬ ಕಂಫರ್ಟಬಲಾಗೆ ಬೇರೆಯವ್ರು ಇಂಗ್ಲೀಷ್ ಮಾತಾಡಿದರೆ ಸಹಿತ ನಾವು ಸ್ವಲ್ಪ ಅವ್ರಿಗೆ ತಕ್ಕನಾಗೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಬೋದು. ಅದಕ್ಕೋಸ್ಕರ ನಾನು ಫುಲ್ ಇಂಗ್ಲೀಷ್ ಕಲಿಯೋದಕ್ಕೆ ನಾಳೆ ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವುದೇ ಟೆಕ್ ಚಾನಲ್ ಕೇಳಿದ್ರು ಸಹಿತ ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಇದ್ರೂ ಸಹಿತ ಯಾವ ಟೆಕ್ ಚಾನಲ್ ಅವರು ಸಹಿತ ಹೇಳೋದಿಲ್ಲ. ಎಷ್ಟೋ ಜನಕ್ಕೆ ಮೆಸೇಜ್ ಮಾಡಿ ಏನೇನೋ ನಾನು ಹೇಳ್ಬಿಟ್ಟಿದ್ದೀನಿ. ಪ್ಲೀಸ್ ದಯವಿಟ್ಟು ನನಗೆ ಇದೊಂದು ಸೊಲ್ಯೂಷನ್ ಮಾಡಿಕೊಡಿ. ಯಾರು ಸಹಿತ ಮಾಡಿಕೊಟ್ಟಿಲ್ಲ. ಎಲ್ಲರೂ ಸಹಿತ ದುಡ್ಡು ಕೊಟ್ರೇನೆ ಸ್ವಲ್ಪ ಎಡಿಟಿಂಗ್ಸ್ ಏನೇ ಇದ್ರು ಮಾಡಿಕೊಡ್ತಾರೆ. ಮತ್ತೆ ಯೂಟ್ಯೂಬ್ ಚಾನಲ್ ಏನೇ ಪ್ರಾಬ್ಲಮ್ ಆದರೂ ಸಹಿತ ಅದು ನಮಗೆ ಎಫೆಕ್ಟಿವ್ ಆಗೋದು. ಜೀವನ ಪೂರ್ತಿ ಯೂಟ್ಯೂಬ್ ಚಾನಲ್ಲು ನಮಗೆ ವಾಪಸ್ ಬರೋದಿಲ್ಲ. ಅದಕ್ಕೆ ನನ್ನ ಕೈಯಾರೆ ನಾನು ಏನು ಕಳ್ಕೊಬಾರ್ದು. ನಾನು ಇಂಗ್ಲೀಷ್ ಕಲಿಯೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ. ಇದೆಲ್ಲದಕ್ಕೂ ಕಾರಣ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವ್ರು ಏನೇ ಕಲಿತ್ರು ಸಹಿತ ನಾನು ಮುಂಚೆಯಿಂದಲೇ ಹೇಳ್ತಾ ಇದ್ದೆ, ನಾನು ಸಹಿತ ಏನಾದ್ರು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಇದೇ ಒಂದು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಆ ಕಾಲ ಕೂಡ ಬಂದಿದೆ. ಸ್ಪೋಕನ್ ಇಂಗ್ಲೀಷಿಗೆ ಜಾಯ್ನ್ ಆಗಿದ್ದೀನಿ. ಫುಲ್ಲೆಲ್ಲ ಅಮೌಂಟ್ ಕೊಟ್ಟು ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದೀನಿ. ಮೇನ್ ಇನ್ನೇನು ಇಷ್ಟ ಆಗಲ್ಲ ನನಗೆ, ಅವ್ರು ತುಂಬ ಸ್ವೀಟಾಗಿ ಏನು ಭಯ ಬೀಳ್ಬೇಡಿ, ತುಂಬ ಚೆನ್ನಾಗಿ ಭರವಸೆ ಕೊಡ್ತೀನಿ, 100% ಫುಲ್ ಇಂಗ್ಲೀಷ್ ಕಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು ಅಂತ ಹೇಳಿದ್ದಾರೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಲ್ಲೆಲ್ಲೋ ಅಮೌಂಟ್ ಖರ್ಚು ಮಾಡ್ತೀವಿ, ಒಂದು ಸ್ವಲ್ಪ ಅಮೌಂಟನ್ನು ಕಟ್ಟಿ ಇಂಗ್ಲೀಷ್ ಕಲಿಯೋದ್ರಿಂದ ಏನಾಗೋದಿಲ್ಲ. ಇಂಗ್ಲೀಷ್ ಅಂತೂ ಫುಲ್ಲು ನಾವು ಸಾಯೋವರೆಗೂ ಇಂಗ್ಲೀಷು ಮಾತಾಡ್ಬೋದು ಅಂತ ಭರವಸೆಯಿಂದ ನಾನು ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಫ್ರೆಂಡ್ಸ್. ಕಲಿಯೋದು ನನ್ನ ಕರ್ತವ್ಯ, ಕಲಿಸ್ತಾರೆ ಅವರು. ನಾಳೆ ಏನೇನಾಗುತ್ತೆ ಅಂತ ನಾಳೆ ಎಲ್ಲ ಏನಾಗುತ್ತೆ ಅಂತ ನೋಡ್ತೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಫುಡ್ ರೂಟೀನ್ ತೋಡ್ತೀನಿ ಅಂತ ಅಂದಲ್ವಾ. ಇವತ್ತು ಮಧ್ಯಾಹ್ನ ಬಂದುಬಿಟ್ಟು ಬೀಟ್ರೂಟ್ ಪೀಡಿ ತಿನ್ನಿಸ್ತೀವಿ ಪಾಪಗೆ. ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ಹಾಗೆ ತೋಡ್ತೀನಿ. ಇದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ ಫ್ರೆಂಡ್ಸ್. ನಿಮ್ಮ ಮಗು ಮುಂಚೆಯಿಂದ ಫುಲ್ಲು ವೈಟ್ ಇತ್ತು, ಇವಾಗ ಬರ್ತಾ ಬರ್ತಾ ಬ್ಲ್ಯಾಕ್ ಆಗ್ತಾ ಇದ್ದಾನೆ. ಎಷ್ಟೇ ಸ್ನಾನ ಮಾಡಿಸಿರು, ಯಾವುದೇ ಥರದ ಕ್ರೀಮ್ ಬಾಡಿ ಲೋಷನ್ ಅಪ್ಲೈ ಮಾಡಿದ್ರು ಫುಲ್ಲು ಬ್ಲ್ಯಾಕ್ ಆಗ್ತಾ ಬರ್ತಾ ಇದ್ದಾನೆ ಅಂತ ಹೇಳೋದಾದರೆ, ಯಾಕೆ ಅಂತ ಹೇಳೋದಾದರೆ ಇಲ್ಲಿ ಬಂದು ಮಗುಗೆ ಹಿಮೋಗ್ಲೋಬಿನ್ ಮಗುಗೆ ಯಾವಾಗ ಜಾಸ್ತಿ ಇರೋದಿಲ್ವ ಆ ಟೈಮಲ್ಲಿ ಮಗು ಫುಲ್ಲು ಬ್ಲ್ಯಾಕ್ ಆಗ್ತಾ ಬರ್ತಾ ಇರ್ತಾರೆ. ಅವ್ರಿಗೆ ಸುಸ್ತಾಗೋದು ಅವಾಗವಾಗ ಎಲ್ಲ ಫುಲ್ ಆಗ್ತಾ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ಬ್ಲಡ್ ಇಂಪ್ರೂವ್ಮೆಂಟ್ ಯಾವಾಗಲೂ ಮಕ್ಕಳಲ್ಲಿ ಜಾಸ್ತಿ ಇರಬೇಕಾಗುತ್ತೆ, ಬ್ಲಡ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ 7 ಮಂತ್ ಬೇಬಿಯಿಂದಲೂ ಸಹಿತ ನೀವು ಸ್ಟಾರ್ಟ್ ಮಾಡ್ಬೋದು. ಒಬ್ಬೊಬ್ಬರು 6 ಮಂತಿಗೆ ಕೊಡ್ತಾರೆ, ಆದರೆ ನಾನು 7 ಮಂತ್ 7.5 ಮಂತಿಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಮೇಲುಗಡೆ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಮಧ್ಯೆ ಯಾವ ರೀತಿಯಾಗಿರಬೇಕು ಅಂದರೆ ಬೀಟ್ರೂಟು ಫುಲ್ಲು ವೈಟಿಗೆ ಇರಬಾರ್ದು, ಫುಲ್ಲು ರೆಡ್ ಇರಬೇಕು. ಹಂಗಾದರೆ ಚೆನ್ನಾಗಿ ಎಳೆದಾಗಿದೆ ಅಂತ. ಇಲ್ಲ ಅಂತಂದರೆ ಫುಲ್ಲು ಇದಾಗಿರುತ್ತೆ, ಬಲ್ತಿರೋದು ತೊಗೊಳೋದಕ್ಕೆ ಹೋಗ್ಬಿಡಿ. ಎಳೆ ಮಗುಗೆ ತಿನ್ನಿಸ್ತಿರೋದ್ರಿಂದ ಸ್ವಲ್ಪ ಆದಷ್ಟು ಎಳೆದು ತೊಗೊಳ್ಳಿ. ಒಂದಾದರೆ ಸಾಕಾಗುತ್ತೆ, ಒಂದಾದರೆ ಇನ್ನೂ ಜಾಸ್ತಿ ಸಾಕಾಗುತ್ತೆ. ಇದು ನನ್ನ ದೊಡ್ಡ ಮಗಳಿಗೆ ಮತ್ತು ಸಣ್ಣ ಮಗಳಿಗೆ 2 ಮಾಡ್ತಿರೋದ್ರಿಂದ ಒಂದು ಚಿಕ್ಕ ಮೀಡಿಯಮ್ ಸೈಜಷ್ಟು ಒಂದು ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕಿಸ್ಕೊಂಡಿದ್ದೀನಿ. ಒಂದು 3ರಿಂದ 4 ವಿಸಲ್ಲು ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ಪಾತ್ರೆಲಿ ಬೇಯಿಸ್ಕೊಳ್ತಾರೆ, ಕುಕ್ಕರಲ್ಲಾದರೆ ಸ್ವಲ್ಪ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ. ಇಲ್ಲಿ ನಾನು ಒಂದು 3ರಿಂದ 4 ವಿಷಲ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಿದ್ದಾದಮೇಲೆ ತಣ್ಣಗೆ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಸಾಕಷ್ಟು ಮಕ್ಕಳಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ಮತ್ತು ಮಕ್ಕಳು ತುಂಬ ಬ್ಲ್ಯಾಕ್ ಆಗ್ತಾ ಇರ್ತಾರೆ ನೋಡಿ, ತುಂಬ ಸ್ಕಿನ್ ಎಷ್ಟು ಫೇರಾಗಿ ಬರುತ್ತೆ ಅಂತ ಅಂದರೆ ತುಂಬ ನ್ಯಾಚುರಲಾಗೆ ಮಕ್ಕಳು ತುಂಬ ಗ್ಲೋನೆಸ್ ಆಗಿ ಬರುತ್ತೆ. ಅದಕ್ಕೋಸ್ಕರನೇ ಖಂಡಿತ ಟ್ರೈ ಮಾಡಿ. ತಣ್ಣಗಾದ್ಮೇಲೆ ಹಾಕೊಳ್ಳಿ. ಸ್ವಲ್ಪ ಬೆಚ್ಚಗಿದ್ದಂಗೆ ನಾನು ಇದನ್ನು ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 12 ಕಾಳಷ್ಟು ಜೀರಿಗೆನ ಹಾಕ್ಕೊಂಡು ಗ್ರೈಂಡರ್ಗೆ ಹಾಕ್ಕೊಳ್ತೀನಿ. ಉಪ್ಪೇನು ಹಾಕ್ಕೊಳ್ಳೋದಿಲ್ಲ ನಾನು ಇವಾಗಲೇ, ಸ್ವಲ್ಪ ದಿನ ಹೋಗಲಿ ಅಂತ ಹೇಳ್ಬಿಟ್ಟು ಉಪ್ಪು ಯಾವುದೇ ಕಾರಣಕ್ಕೂ ಹಾಕೋತಾ ಇಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಬೀಟ್ರೂಟ್ ನೀರು ಏನಿರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದೆ. ಪಾಪದು ಫುಡ್ಡು ರೆಡಿ ಆಯಿತು ನೋಡಿ. ಇಷ್ಟ, ಇದಕ್ಕೆ ಇನ್ನೇನೋ ಹಾಕೋದಕ್ಕೆ ಹೋಗ್ಬಿಡಿ. ಒಬ್ಬೊಬ್ಬರು ಬೆಲ್ಲ ಹಾಕಿ ತಿನ್ನಿಸ್ತಾರೆ, ಮತ್ತು ಏನೇನೋ ಹಾಕಿ ತಿನ್ನಿಸ್ತಾರೆ. ಯಾವುದೂ ಹಾಕೋದಕ್ಕೆ ಹೋಗ್ಬಿಡಿ. ತುಂಬ ನ್ಯಾಚುರಲಾಗಿ ಹೆಲ್ದಿ ಫುಡ್ಡು ಇದು ಮಗುಗೆ ನೀವು ತಿನ್ನಿಸ್ಬೇಕಾಗುತ್ತೆ. ಇದು ಮಧ್ಯಾಹ್ನ ಟೈಮ್ ಕೊಡಿ, ತುಂಬ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹಿತ. ಮೋಷನ್ನು ಸಹಿತ ಚೆನ್ನಾಗಿ ಮಾಡ್ತಾರೆ. ನಾರಿನಂಶ ಇರೋದ್ರಿಂದ ಮೋಷನ್ ಚೆನ್ನಾಗಿ ಮಾಡ್ತಾರೆ. ಇದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ರಾಗಿ ಸಾರಿಗೆ ಹೇಗಿದ್ದರೂ ಹಾಕ್ತಿರಲ್ವ ಒಂದು ಟೈಮು, ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಜೀರಿಗೆನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ತಿನ್ನಿಸಿ, 1 ಸ್ಪೂನಷ್ಟು ತಿನ್ನಿಸಿ, ಆಮೇಲೆ ಹೋಗ್ತಾ ಇದೆಲ್ಲ ಇದು ಡೋರಾಗೆ ಎಲ್ಲ ಇದೆಲ್ಲದು ಸಹಿತ ತಿನ್ನೋದಿಲ್ಲ. ಇದರಲ್ಲಿ 1/4 ಭಾಗದಷ್ಟು ತಿಂತಾಳೆ, ಇನ್ನು 3/4 ಭಾಗದಷ್ಟು ನಾನು ಇಶಿಕಾಗೆ ಕೊಡ್ತೀನಿ. ಸ್ವಲ್ಪ ಹಾಲನ್ನು ಹಾಕಿ ಇಶಿಕಾಗೆ
ಕೊಡ್ತೀನಿ. ನೋಡಿ ತಿನ್ನಿಸಿ ಅವಾಗವಾಗ ಸ್ವಲ್ಪ ಇದನ್ನು ತಿನ್ನಿಸ್ತಾ ಬಂದರೆ ವೀಕ್ಲಿ ಒಂದು 2-3 ದಿನ ತಿನ್ನಿಸ್ತಾ ಬನ್ನಿ ಫ್ರೆಂಡ್ಸ್. ಆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳು ಸ್ಕಿನ್ನು ತುಂಬ ಗ್ಲೋನೆಸ್ ಬರುತ್ತೆ. ಯಾವುದೇ ರೀತಿ ಅಲರ್ಜಿ ಯಾವುದೂ ಬರಬಾರ್ದು ಅಂತಂದರೆ ಈ ಒಂದು ಬೀಟ್ರೂಟ್ ಪೀಡನ್ನ ತಿನ್ನಿಸ್ಬೇಕಾಗುತ್ತೆ. ನನ್ನ ಮಗಳಿಗೂ ಸಹಿತ ಇತ್ತೀಚೆಗೆ ಒಂದು 2-3 ಟೈಮ್ ತಿನ್ನಿಸ್ತಿದ್ದೀನಿ. ಪದೇ ಪದೇ ಕೇಳ್ತಾ ಇದ್ರಲ್ವ ಫುಡ್ ರೋಟೀನ್ ತೋರಿಸಿ ಸಿಸ್ಟರ್, ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತ. ಇನ್ನು ಮುಂದೆ ಪಾಪದು ಫುಡ್ ರೋಟೀನ್ ಸಹಿತ ಕಂಟಿನ್ಯೂಸಾಗಿ ತೋರ್ತಾ ಹೋಗ್ತೀನಿ. ಈ ಒಂದು ಬೀಟ್ರೂಟ್ ಪೀಡನ್ನ ಮಾಡಿದ್ದೀನಿ ನೋಡಿ. ಇದು ಬಂದು ಯಶಿಕಾಗೆ ಮಾಡಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಬೀಟ್ರೂಟ್ ನೀರಿರುತ್ತಲ್ವ ಅದಕ್ಕೆ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಸಕ್ಕರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಬೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನಾನು ಹಾಗೆ ಕೊಡ್ತಾ ಬರ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಮಕ್ಳಿಗೂ ಸಹಿತ ಆಫ್ಟರ್ 7 ಮಂತು ಇಲ್ಲ ಅಂತಂದರೆ 6 ಮಂತ್ ಕಂಪ್ಲೀಟ್ ಆದಮೇಲೆ ಕೊಡ್ಬೋದು. ನಮ್ಮ ಪಾಪಗೆ 7.5 ಮಂತ್ ಇದ್ದಾಗಲೇ ಕೊಟ್ಟಿದ್ದೀನಿ. ಸ್ವಲ್ಪನೇ ತಿನ್ನಿಸಿ ಆಮೇಲೆ ಬಿಸಿನೀರನ್ನು ಕುಡಿಸ್ಬೋದು, ಏನು ತೊಂದರೆ ಆಗೋದಿಲ್ಲ. ಚೆನ್ನಾಗಿ ಮಕ್ಕಳಿಗೆ ಒಂದೊಂದು ಒಗ್ಗೋದಿಲ್ಲ. ಹೊಸ್ದಾಗಿ ಫುಡ್ ತಿನ್ನಿಸೋದ್ರಿಂದ ಮಕ್ಕಳು ಒಬ್ಬೊಬ್ಬರು ಒಗ್ಗಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಒಂದು ಅರ್ಧ ಸ್ಪೂನು 1/4 ಸ್ಪೂನು ತಿನ್ನಿಸ್ತಾ ಬನ್ನಿ. ಟೇಸ್ಟು ಅವರಿಗೆ ಗೊತ್ತಾದಮೇಲೆ ಅವರೇ ಫುಲ್ಲು ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ. ಪಾಪದು ಸಹಿತ ಫುಡ್ಡೆಲ್ಲ ತಿನ್ನಿಸಿದ್ದಾಯಿತು. ಡೋರದು ಫುಡ್ ತಿನ್ನಿಸೋದು ವೀಡಿಯೋ ಮಾಡಬೇಡ ಅಂತ ಹೇಳಿದ್ದಾರೆ ಅಮ್ಮ, ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿಲ್ಲ. ಯಶಿಕಾ ನೋಡಿ, ಯಶಿಕಾ ಒಳಗಡೆ ಡ್ರಾಯಿಂಗ್ ಬರೀತಾ ಇದ್ಲು, ಅವಳಿಗೆ ತಂದು ಕೊಡ್ತಾ ಇದ್ದೀನಿ. ಅವಳಿಗೆ ಇದು ಅಷ್ಟೊಂದು ಲೈಕ್ ಆಗೋದಿಲ್ಲ, ಆದರೆ ರಾಗಿ ಸರಿ ಹಾಲು ಕೊಟ್ಟರೆ ಲೈಕ್ ಮಾಡ್ತಾಳೆ. ಸುಳ್ಳು ಕೇಳಬೇಕು, ಇದು ಅಷ್ಟೊಂದು ಲೈಕ್ ಆಗೋದಿಲ್ಲ. ತಿಂತಾಳೆ, ತಿಂತ ಸ್ವಲ್ಪ ಅವ್ಳಿಗೂ ಲೈಕ್ ಆಗುತ್ತೆ ಅಂತ ನಾನು ಇವಾಗ ಅವಳಿಗೂ ರೂಢಿ ಮಾಡ್ತಾ ಬರ್ತಾ ಇದ್ದೀನಿ. ಯಶಿಕಾಗೆ ತುಂಬ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ ಫ್ರೆಂಡ್ಸ್. ಅವಳಿಗೆ ಬೀಟ್ರೂಟಿಂದು ಇದು ಏನಪ್ಪ ಅಂತಂದರೆ ಬೀಟ್ರೂಟು ಇದು ಮಾಡಿಕೊಟ್ರೆ ಬೀಟ್ರೂಟ್ ಹಲ್ವಾ ಅಂತ ಮಾಡ್ತೀನಿ ನಾನು, ಬೆಲ್ಲ ಹಾಕಿ. ಅದು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇದು ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತಿನ್ನಲಿ ಅಂತ ಹಾಗೆ ನಾನೇ ಕೊಟ್ಟಿದ್ದೀನಿ. ನಮ್ಮ ಡೋರ ನೋಡಿ ಫ್ರೆಂಡ್ಸ್, ಊಟ ಎಲ್ಲ ಮಾಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ. ಮತ್ತು ಕೆಲವೊಬ್ರು ಕೇಳ್ತಾ ಇದ್ದೀನಿ ನಿಮ್ಮ ಮಗುಗೆ ಕಫ ಕೆಮ್ಮು ಯಾವುದು ಬಂದಿಲ್ವಾ ಅಂತ. ನಿಜ ಹೇಳ್ಬೇಕಂದ್ರೆ ಈ ಟೈಮಲ್ಲಿ ಜಾಸ್ತಿ ಕಫ ಒಂದು ಚೂರು ಇಲ್ಲ ಫ್ರೆಂಡ್ಸ್. ಆ ಕೆಮ್ಮು ಸಹಿತ ಜಾಸ್ತಿ ಇಲ್ಲ, ಕೆಮ್ಮು ಬರ್ತಾ ಇರುತ್ತೆ, ಆದರೆ ಕಫ ಯಾವುದೂ ಇಲ್ಲ. ನಾವು ನೋಡ್ಕೊಳ್ಳೋದ್ರಲ್ಲಿ ಮಗುನ ಯಾವ ರೀತಿಯಾಗಿ ನೋಡ್ಕೊಳ್ತೀವಿ ಮತ್ತು ನಾವು ಯಾವ ರೀತಿಯಾಗಿ ಫುಡ್ ತಿನ್ನಿಸಿ ಮಗುಗೆ ಫೀಡಿಂಗ್ ಮಾಡಿಸ್ತೀವಿ ಅದರಲ್ಲಿ ಬರುತ್ತೆ. ನೀವು ಡೈಲಿ ರಾಗಿ ಸರಿ ಕಂಪಲ್ಸರಿ ತಿನ್ನಿಸ್ಬೇಕಾಗುತ್ತೆ. ಬೇರೆಯವ್ರು ಹೇಳ್ತಾರೆ ಒಬ್ಬೊಬ್ಬರು ರಾಗಿ ಸರಿ ತಿನ್ನಿಸೋದ್ರಿಂದ ಮಗುಗೆ ಕಫ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ. ನನ್ನ ಮಗುಗೆ ಡೈಲಿ 1 ಟೈಮ್ 2 ಟೈಮ್ ತಿನ್ನಿಸ್ತಾ ಬರ್ತೀನಿ. ಯಾವುದೇ ರೀತಿಯಾಗಿ ಕಫ ಕೋಲ್ಡ್ ಯಾವುದೂ ಇಲ್ಲ, ಏನೂ ಆಗೋದಿಲ್ಲ ಫ್ರೆಂಡ್ಸ್. ಅದರಿಂದ ಇನ್ನೂ ಮಗುಗೆ ತುಂಬ ಬೋನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ತುಂಬ ಹೆಲ್ದಿಯಾಗಿರ್ತಾರೆ, ತುಂಬ ನಾಟಿಯಾಗಿ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಮಗುಗೆ ರಾಗಿ ಸೈಡ್ ತಿನ್ನಿಸೋದ್ರಿಂದ. ಮತ್ತು ಈಗ ಇತ್ತೀಚೆಗೆ ನಾನು ವೆಜಿಟೇಬಲ್ಸನ್ನು ಕೊಡ್ತಾ ಬರ್ತಾ ಇದ್ದೀನಿ, ಯಾವ್ಯಾವುದು ಅಂತ ಇನ್ನು ಮುಂದೆ ವಿಡಿಯೋದಲ್ಲೂ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್, ನೋಡಿರಲ್ಲ ಪಾಪದು ಫುಡ್ ರೋಟೀನ್ ಯಾವ ರೀತಿಯಾಗಿತ್ತು ಅಂತ. ಇದರಿಂದ ಯಾವುದೇ ರೀತಿಯಾಗಿ ಮಗುಗೆ ಕಫ ಕೆಮ್ಮು ಯಾವುದೂ ಬರೋದಿಲ್ಲ. ಸ್ವಲ್ಪನೇ ತಿನ್ನಿಸಿ. ನೀವು ಜಾಸ್ತಿ ಸಕ್ಕರೆ ಹಾಕೋದು ಅದು ಯಾವುದೂ ತಿನ್ನೋದಿಲ್ಲ ಅಂತ ಏನು ಮಾಡೋದಕ್ಕೆ ಹೋಗ್ಬಿಡಿ. ಜೀರಿಗೆ ಎಂತಕ್ಕೆ ಹಾಕಿದ್ದೀನಿ ಅಂತ ಅಂದರೆ ಜೀರ್ಣಕ್ರಿಯೆ ಬೇಗ ಆಗಲಿ ಮತ್ತು ಮೋಷನ್ ಚೆನ್ನಾಗಿ ನೀಟಾಗಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಉಪ್ಪು ಬೇಕಾದ್ರೆ ಸ್ವಲ್ಪ ನೀವು ಹಾಕೋಬೋದು, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ. ನಾನು ಉಪ್ಪೇನು ಹಾಕೊಳ್ಳೋದಕ್ಕೆ ಹೋಗಿಲ್ಲ, ಹಾಗೆ ತಿನ್ನಿಸಿದ್ದೀನಿ. ತುಂಬ ರುಚಿಯಾಗಿತ್ತು ಮಾತ್ರ. ಜೀರಿಗೆ ಹಾಕಿ ಮಿಕ್ಸಿ ಜಾರ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಹೆಂಗೆ ಬರ್ತಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಫುಡ್ ರೋಟೀನು. ನೀವು ಸಹಿತ ಇವಾಗಲೇ ಹೋಗಿ ಮಾಡಿ, ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ರೂಢಿ ಮಾಡಿದರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳು ಇದು ಬ್ಲಡ್ ಇಂಪ್ರೂವ್ಮೆಂಟ್ ಎಷ್ಟಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬ್ಲಡ್ ಇಂಪ್ರೂವ್ಮೆಂಟು ಜಾಸ್ತಿನೇ ಆಗುತ್ತೆ ಬೀಟ್ರೂಟಿಂದ ಮತ್ತು ದಾಳಿಂಬೆಯಿಂದ. ದಾಳಿಂಬೆ ಇವಾಗಲೇ ತಿನ್ನಿಸ್ತಾ ಇಲ್ಲ, ಆಮೇಲೆ ಸ್ವಲ್ಪ ಬೇಸಿಗೆಗೆಲ್ಲ ಬರಲಿ ಅಂತ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ಫುಡ್ ರೋಟೀನ್ ತೋರ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಸುಮ್ಮನೆ ನೋಡ್ತೀರಾ ಒಂದು ಲೈಕ್ನಾರು ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ. ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಗೆ ಅನ್ನಿಸ್ತಾ ಇದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಸ್ಪೋಕನ್ ಇಂಗ್ಲೀಷ್ ಕಲಿಯೋ ಆಸೆ ಇದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಲಾಟ್ಸ್ ಆಫ್ ಲವ್, ಬಾಯ್.